ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಭಕ್ತಿಧಾರೆ ಯೂಟ್ಯೂಬ್ ಚಾನಲ್. ಭಕ್ತಿಧಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಸ್ಕಾರ ಭಕ್ತಿಧಾರೆ ವೀಕ್ಷಕರೇ. ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದಂತೆ ಉಳಿದಿರುವ ಚೋಳರ ಕಾಲದ ಅದ್ಭುತ ವಾಸ್ತುಶಿಲ್ಪದ ತವರೂರು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಕೋಲಾರ ನಗರದ ಅಧಿದೇವತೆ ಶ್ರೀ ಸೋಮೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವದ ಈ ಮಹಾವೈಭವವನ್ನು ನೀವು ನೋಡಿದ್ದೀರಾ? ಕಲ್ಲಿನ ಮೇಲೆ ಕವಿತೆ ಬರೆದಂತಿರುವ ಈ ದೇವಸ್ಥಾನದ ರಥೋತ್ಸವದ ಹಿಂದೆ ಇರುವ ರಹಸ್ಯಗಳೇನು? ಯಾಕೆ ಈ ರಥೋತ್ಸವಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾಗುತ್ತಾರೆ? ಬನ್ನಿ, ಇಂದಿನ ವಿಡಿಯೋದಲ್ಲಿ ಕೋಲಾರ ಸೋಮೇಶ್ವರನ ರಥೋತ್ಸವದ ಸಂಪೂರ್ಣ ವೈಭವವನ್ನು ಕಣ್ತುಂಬಿಕೊಳ್ಳೋಣ. ಕೋಲಾರದ ಈ ಸೋಮೇಶ್ವರ ಸ್ವಾಮಿ ದೇವಾಲಯವು ಕೇವಲ ಒಂದು ಕಟ್ಟಡವಲ್ಲ, ಇದು 11ನೇ ಶತಮಾನದ ಚೋಳರ ಕಾಲದ ಕಲಾ ಸಾಹಿತ್ಯ. ಇಲ್ಲಿನ ರಥೋತ್ಸವ ಆರಂಭವಾಗುವುದೇ ಒಂದು ಸಡಗರ. ಧ್ವಜಾರೋಹಣದಿಂದ ಹಿಡಿದು ರಥೋತ್ಸವದವರೆಗೂ ನಡೆಯುವ ಪ್ರತಿಯೊಂದು ವಿಧಿವಿಧಾನಗಳು ಶಾಸ್ತ್ರೋಕ್ತವಾಗಿರುತ್ತವೆ. ಬೃಹತ್ ಗಾತ್ರದ ಸುಂದರ ಕೆತ್ತನೆಗಳಿಂದ ಕೂಡಿದ ಆ ಮರದ ರಥವನ್ನು ನೋಡಿದಾಗ ನಮಗನ್ನಿಸುವುದು ಒಂದೇ: ಇದು ಕೇವಲ ರಥವಲ್ಲ, ಸಾಕ್ಷಾತ್ ಈಶ್ವರನ ವಾಹನ. ರಥದ ಮೇಲೆ ಪಾರ್ವತಿ ಸಮೇತ ಸೋಮೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿದಾಗ ಓಂ ನಮಃ ಶಿವಾಯ ಎಂಬ ಘೋಷಣೆ ಇಡೀ ಕೋಲಾರ ನಗರವನ್ನೇ ಕಂಪಿಸುತ್ತದೆ. ರಥದ ಚಕ್ರಗಳು ಉರುಳಲು ಆರಂಭಿಸಿದಾಗ ಭಕ್ತರು ಭಕ್ತಿಭಾವದಿಂದ ಹಣ್ಣು ಜವನವನ್ನು ರಥಕ್ಕೆ ಎಸೆಯುತ್ತಾರೆ. ಹೀಗೆ ಮಾಡುವುದರಿಂದ ತಮ್ಮ ಸಂಕಷ್ಟಗಳು ದೂರವಾಗುತ್ತವೆ ಎಂಬ ಅಚಲ ನಂಬಿಕೆ ಭಕ್ತರಲ್ಲಿದೆ. ಇಡೀ ನಗರವು ತಳಿರು ತೋರಣಗಳಿಂದ ಸಿಂಗಾರಗೊಂಡು ಹಬ್ಬದ ವಾತಾವರಣ ಮನೆಮಾಡಿರುತ್ತದೆ. ಜಾತಿ ಮತದ ಭೇದವಿಲ್ಲದೆ ಸಾವಿರಾರು ಭಕ್ತರು ಒಂದಾಗಿ ಎಳೆಯುವ ಈ ರಥವು ಒಗ್ಗಟ್ಟಿನ ಸಂಕೇತವೂ ಹೌದು. ನೀವು ಎಂದಾದರೂ ಈ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದೀರಾ? ನಿಮ್ಮ ಅನುಭವವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಾಹಿತಿಗಾಗಿ ನಮ್ಮ ಭಕ್ತಿಧಾರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಶರಣು ಶರಣಾರ್ಥಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ, ನಿಮ್ಮ ಅಮೂಲ್ಯವಾದ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ನಮಗೆ ತಿಳಿಸಿ. ಇಲ್ಲಿವರೆಗೂ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇನ್ನು ಮುಂದೆ ಬರುವ ನಮ್ಮ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಪಡೆಯಿರಿ. ಇನ್ನೊಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.